ನಮ್ಮ ಕರ್ನಾಟಕ ಸರ್ಕಾರ ತಕ್ಷಣಕ್ಕೆ ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಇರ್ಬೋದು, ಇದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಯಾಕೆಂತಂದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಯಾವುದೇ ದೊಡ್ಡ ಸಣ್ಣ ಅಣೆಕಟ್ಟುಗಳು ಭರ್ತಿಯಾಗಿಲ್ಲ. ಕಬಿನಿಗೆ ಸ್ವಲ್ಪ ನೀರು ಕೇರಳದಲ್ಲಿ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಹರಿದು ಬರ್ತಾ ಇರೋದು ಬಿಟ್ಟರೆ ಹಾರಂಗಿನೂ ತುಂಬಿಲ್ಲ, ಹೇಮಾವತಿನೂ ತುಂಬಿಲ್ಲ, ಕಣ್ವನೂ ತುಂಬಿಲ್ಲ, ಕಾವೇರಿನೂ ನಮ್ಮ KRS ತುಂಬಿಲ್ಲ. ಕಾವೇರಿಯ ಯಾವ ಉಪನದಿಗಳು ಕೂಡ ಉಕ್ಕಿ ಹರಿತಾ ಇಲ್ಲ. ಕಾವೇರಿ ಕರ್ನಾಟಕದ ಜೀವನಾಡಿ. ಬೆಂಗಳೂರು ಉಸಿರಾಡುವಂಥದ್ದೇ ಕಾವೇರಿಯಿಂದಾಗಿ. ನಮ್ಮ ಮೊದಲನೇ ಆದ್ಯತೆ ಕುಡಿಯುವ ನೀರನ್ನ ಕೊಡೋದಾಗಿದೆ. ನಮ್ಮಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಈ ಸರಿ ಬೆಳೆ ಬೆಳೆಯೋದನ್ನ ಸ್ವಲ್ಪ ಡಿಲೇ ಮಾಡಿ, ನೀರು ಸಿಗ್ತಾ ಇಲ್ಲ, ಬಂದಿಲ್ಲ, ಒಳಹರಿವು ಕಮ್ಮಿ ಇದೆ ಅಂತ ರೈತರಿಗೆ ಅಡ್ವೈಸ್ ಕೊಟ್ಟಿದ್ದಾರೆ. ನೀವು ರೈತರಿಗೆ ಅಡ್ವೈಸ್ ಕೊಟ್ಟಂತ ಮುಖ್ಯಮಂತ್ರಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಹತ್ರ ಈ ವಿಷಯವನ್ನ ತೆರೆದಿಡೋದಕ್ಕೆ ಏನಾಗಿದೆ? ಅಲ್ಲಿ ತಮಿಳ್ನಾಡಲ್ಲಿ ಹಿಂದೆ ಸ್ಟಾಲಿನ್ ಇದ್ರು, ಆವಾಗಲೂ ಕೂಡ ನೀವೊಂಥರ ಕಾಂಗ್ರೆಸ್ ಅಲ್ಲಿ ಒಂಥರ ಜೋಕರ್ ಕಾರ್ಡ್ ಇದ್ದಂಗೆ ಎಲ್ಲ ಕಡೆ ಫಿಟ್ ಆಗುತ್ತೆ. ಯಾರಿಗೊಂದು 3, 4, 5 ಕಮ್ಮಿ ಆಗ್ತಾರೆ, ಅವ್ರ ಜೊತೆ ಹೋಗಿ ಕಾಂಗ್ರೆಸ್ ಸೇರ್ಕೊಳ್ಳುತ್ತೆ. ಈಗ ವಿಜಯ್ ಬಂದಾದ್ಮೇಲೆ ವಿಜಯ್ಗೆ ಒಂದಷ್ಟು ಕಮ್ಮಿ ಆಯ್ತು, ನಿಮ್ದೊಂದು 5 ಹೋಗಿ ಅಲ್ಲಿ ಸೇರಿಸ್ಕೊಂಡ್ರಿ. ನೀವೊಂದು ಜೋಕರ್ ಕಾರ್ಡ್ ತಮಿಳ್ನಾಡು. ಆದ್ರೆ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಕಾಮಧೇನು ಆಗೋಗ್ಬಿಟ್ಟಿದೆ. ನಿಮ್ಮ ಕೇಂದ್ರದ ನಾಯಕರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದು ಕರ್ನಾಟಕ. ನಿಮ್ಮೆಲ್ಲ ವ್ಯವಹಾರಗಳಿಗೆ ಪುಷ್ಟಿನ ಕೊಡ್ತಾ ಇರುವಂಥದ್ದು, ಒಳ್ಳೆ ಫಲವತ್ತಾದ ಭೂಮಿ ಇರುವಂಥದ್ದು, ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಒಳ್ಳೆ ಅವಕಾಶ ಮಾಡಿಕೊಟ್ರೆ ಕರ್ನಾಟಕ. ಎಲ್ಲ ರಾಜ್ಯದ ರಾಜಕಾರಣಿಗಳು ಬಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋದು ಕರ್ನಾಟಕದಲ್ಲಿ. ನಾನು ಕಾಂಗ್ರೆಸ್ನವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನೀವು ಕರ್ನಾಟಕದ ಹಿತರಕ್ಷಣೆ ಮಾಡೋದು ಯಾವಾಗ? ತಮಿಳ್ನಾಡವರು ಈ ರೀತಿ ಪದೇ ಪದೇ ಖ್ಯಾತೆ ತೆಗೆಯುವಂಥದ್ದು, ಅವರಿಗೆ ನೀರು ಬಿಡಿ ಅಂತ ಹೇಳೋಣಂಥದ್ದು. ನಮ್ಮ KRSಗಿಂತ ಮೆಟ್ಟೂರು ಡ್ಯಾಮ್ ದೊಡ್ಡದು. KRS ತುಂಬಿದ್ರೆ ನಾವು ಬಿಡ್ಬೋದು. ಆಮೇಲೆ KRS ಇಂದ ಕುಡಿಯುವ ನೀರು ನಮಗೆ ತಿಂಗಳಿಗೆ ಕನಿಷ್ಠ ಅಂತಂದ್ರೆ 3.5 TMC ಕುಡಿಯುವ ನೀರು ಬೇಕು ನಮಗೆ. ಜನ ಉಸಿರಾಡಿದ್ರೆ ತಾನೆ, ಬದುಕಿದ್ರೆ ತಾನೆ ಮುಂದಿಂದು. ನಾವೆಲ್ಲರೂ ಕೂಡ ಅಕ್ಕಿನೋ ಇನ್ನೇನೋ ನಮಗೆ ಶಾರ್ಟೇಜ್ ಆಯ್ತು ಅಂದ್ರೆ ಖರೀದಿ ಮಾಡ್ಕೊಂಡ್ಬರ್ಬೋದು. ಆದ್ರೆ ನೀರನ್ನು ಖರೀದಿ ಮಾಡ್ಕೊಂಬರೋದಕ್ಕೆ ನಮ್ಮ ಕೈಲಿ ಅವಕಾಶ ಇದೆಯಾ? ಇದನ್ನ ಮನಗಂಡು ತಮಿಳ್ನಾಡಿನಲ್ಲಿ ಅಲ್ಲಿ ವಿಜಯ್ಗೆ, ಈ ಹಿಂದೆ ಸ್ಟಾಲಿನ್ಗೆ ಬುದ್ಧಿ ಹೇಳೋ ಕೆಲಸನ ಹಿಂದೆ ಸಿದ್ದರಾಮಯ್ಯನವರು ಮಾಡಲಿಲ್ಲ, ಈಗ DK ಶಿವಕುಮಾರ್ ಅವರು ಆ ಧೈರ್ಯ ತೋರ್ತಿಲ್ಲ. ಸುಮ್ಮನೆ ಮೇಕೆದಾಟು ಅಂತ ಹೇಳ್ಬಿಟ್ಟು ಆಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋಗ್ಬಿಟ್ಟು ಎಲ್ಲರಿಗೂ ಎಣ್ಣೆ ಹೊಡಿಸ್ಬಿಟ್ಟು ತುರಾಡಿಸ್ಕೊಂಡು ಇವರು ರ್ಯಾಲಿ ಮಾಡಿದ್ ಬಿಟ್ರೆ ಇವ್ರೇನು ಮಾಡಿಲ್ಲ. ನಾನು DK ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ ಮೇಕೆದಾಟು ಅಂತ ನೀವು ಮಾಡಲ್ಲ, ಅದು ಬರೀ ಚುನಾವಣೆ, ಇನ್ನೊಂದು ಚುನಾವಣೆ ಬಂದ್ಮೇಲೆ ಅದೇ ರಾಗ ಅದೇ ಹಾಡು ಇದೇ ಮಾಡ್ತೀನಿ ಅಂತ ನಮಗೆ ಗೊತ್ತು. ಆದರೆ ಕನಿಷ್ಠ ಕುಡಿಯುವ ನೀರನ್ನು ಉಳಿಸ್ಕೊಳ್ಳೋದ್ರಷ್ಟಾರ ಗಮನ ಹರಿಸಿ. ತಮಿಳ್ನಾಡಿಗೆ ನೀವು ನೀರು ಕೊಡೋದಕ್ಕೆ ಅಲ್ಲಿ ಆರ್ಡರ್ ಮಾಡಿದ್ದಾರೆ ಅಂತೇಳಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಇಲ್ಲಿದ್ದು ವಸ್ತು ಸ್ಥಿತಿಯನ್ನು ಮನವರಿಕೆ ಮಾಡಿಕೊಡೋರು ಯಾರು? ಕೊಡಗಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ನಿಮಗೆ ದಕ್ಷಿಣ ಕನ್ನಡದಲ್ಲಿ ಮಳೆ ಆಗ್ತಾ ಇಲ್ಲ. ನಿರೀಕ್ಷಿತ ಮಳೆಗಿಂತ ಮಳೆ 25 ಭಾಗ ಅಷ್ಟೇ ಮಳೆ ಆಗಿರೋದಲ್ಲಿ. ಅಲ್ಲೇ ನೀರಿಗೆ ಹಾಹಾಕಾರ ಆಗುತ್ತೇನೋ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶ ಏನಿದೆ, ಕಾವೇರಿದು ಟ್ರಿಬ್ಯೂಟರೀಸ್ ಏನಿದೆ, ಉಪನದಿಗಳೇನಿದೆ, ಒಂದು ಉಪನದಿನೂ ಕೂಡ ತುಂಬಿ ಹರಿತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಗಂಭೀರತೆನ ಅರ್ಥ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗಾರು ಹೋಗ್ತೀರಾ ಹೋಗಿ, ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಹೋಗ್ತೀರಾ ಹೋಗಿ. ಇದು ನಮ್ಮ ಕರ್ನಾಟಕದ ಹಿತರಕ್ಷಣೆ ಆಗಬೇಕು. ನಮಗೆ ಕುಡಿಯುವ ನೀರನ್ನ ಉಳಿಸ್ಕೊಳ್ಳೋ ಕೆಲಸ ಆಗಬೇಕು. ಈಗ ಜುಲೈ ಮುಗಿದು ಆಗಸ್ಟ್ 17ಕ್ಕೆ ಬರ್ತಾ ಇದೀವಿ. ಈಗಲೇ ಇನ್ನೂವರೆಗೂ ಮಳೆ ಬಂದಿಲ್ಲ ಅಂತಂದ್ರೆ ಇನ್ನು ಯಾವಾಗ ಬರುತ್ತೆ ಸರ್? ಸೆಪ್ಟೆಂಬರ್ ಅಷ್ಟರಲ್ಲಿ ಮುಂಗಾರು ಮುಗ್ದೇ ಹೋಗ್ಬಿಡುತ್ತೆ. ಅದಾದ ನಂತರ ಹಿಂಗಾರು ಬರುತ್ತೆ ಅಂತ ನಮಗೇನು ಖಾತ್ರಿ ಇದೆಯಾ? ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಗಂಭೀರವಾಗಿ ತೆಗೆದುಕೊಂಡು ಅಪೀಲ್ ಹಾಕುವಂಥ ಕೆಲಸವನ್ನು ಮಾಡಿ, ರೈತರು ಒಂದು ಹೋರಾಟವನ್ನು ಮಾಡಿ ನಿಮಗೆ ಎಚ್ಚರಿಕೆ ಕೊಡಬೇಕಾದಂತಹ, ನಿಮಗೆ ಬುದ್ಧಿನ ತುಂಬಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ನೀವು ತಂದಿಟ್ಕೊಳ್ಬಾರ್ದಿತ್ತು ಅಂತ ಹೇಳಿ ಬಯಸ್ತೀನಿ. ನೀವು DK ಶಿವಕುಮಾರ್ ಅವರು ನಮ್ಮ ಮಂಡ್ಯ ಈ ಭಾಗದ ರೈತರಿಗೆ ಭತ್ತ ಬೆಳಿಬೇಡಿ, ಕಬ್ಬು ಬೆಳಿಬೇಡಿ ಅಂತ ಹೇಳ್ತಾರೆ. ಕುಡಿಯುವ ನೀರು ಬೆಂಗಳೂರಿಗೆ ಕೊಡಲೇಬೇಕು. ಇವರೆಲ್ಲರ ವ್ಯವಹಾರ ದಂಧ ನಡೆಯೋದು ಬೆಂಗಳೂರಲ್ಲಿ. ಆ ಬೆಂಗಳೂರು ಬದುಕಬೇಕು ಅಂತಂದ್ರೆ ತಿಂಗಳಿಗೆ 3.5
TMC ಅಷ್ಟು ನಿಮಗೆ ಕುಡಿಯೋ ನೀರು ಬೇಕು. ಆ ನೀರು ಬರುವಂಥದ್ದೇ ನಮ್ಮ ಈ ಕಾವೇರಿಯ ಉಪನದಿಗಳಿಂದ. ಇದು ಅವ್ರಿಗೆ ಅರಿವಾಗ್ಲಿಲ್ವಾ? ರೈತರಿಗೆ, ಇಲ್ಲಿ ಮಂಡ್ಯದ ರೈತರಿಗೆ ಭತ್ತ ಬೆಳೆಬೇಡಿ ಅಂತ ಹೇಳೋರಿಗೆ ಬೆಂಗಳೂರಿಗೆ ಕುಡಿಯೋ ನೀರು ಬೇಕು, ಅದನ್ನು ನಾವು ಕಾಪಿಟ್ಕೊಳ್ಬೇಕು ಅನ್ನೋ ಒಂದು ಕನಿಷ್ಠ ಪರಿಜ್ಞಾನ ಬೇಕಲ್ವಾ? ನೆಗ್ಲೆಕ್ಟ್ ಮಾಡಿರೋ ಇವ್ರು. ಫಸ್ಟ್ ಮುಖ್ಯಮಂತ್ರಿ ಚೇರ್ ಬೇಕಿತ್ತು, ಚೇರ್ ತಗೊಂಡ್ರು. ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಬೇಕಾ, ಅದಕ್ಕೆ ಯಾರ್ಯಾರು ಒಳಗಡೆ ಸೇರಿಸ್ಕೊಳ್ಳಿ. ಈ ಯುದ್ಧಗಳು ನಡೆಯೋದ್ರಲ್ಲಿ ಇದರಲ್ಲೇ ಕಾಲಹರಣ ಮಾಡ್ತಿದ್ರೆ ಹೊರತು ಕರ್ನಾಟಕದ ಹಿತರಕ್ಷಣೆ ವಿಚಾರದಲ್ಲಿ ಏನು ಯೋಚನೆ ಮಾಡ್ತಾ ಇಲ್ಲ. ವಿಜಯ್ ಅವರು ರಾಜ್ಯಕ್ಕೆ ಬರ್ತಿರೋದನ್ನ ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರೆ. ಹಿಂದೂ ಒಕ್ಕೂಟದಲ್ಲಿ ಇವರು ಇರೋದ್ರಿಂದ ಇವರು ಮೇಕೆದಾಟು ಯೋಜನೆಗಾಗಿ ಈಗಾಗಲೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರು ಬಂದು ಇನ್ನೇನು ಹೇಳಿದ್ರೆ ಕರ್ನಾಟಕದ ಮುಂದೆ ಅವಮಾನ ಮಾಡುವಂಥದ್ದು ಯಾಕೆ ಬೇಕು ಅನ್ನೋ ಎರಡು ರಾಜ್ಯದ ಮುಖ್ಯಸ್ಥರು ಅನೇಕ ಸಮಸ್ಯೆಗಳು ಇರ್ತವೆ. ಅವುಗಳನ್ನು ಸೇರಿ ನಾವು ಬಗೆಹರಿಸ್ಕೊಳ್ತೀವಿ ಅಂತಂದರೆ ಅದು ಕೂಡ ಆಗಬಾರ್ದು ಅಂತಂದರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಲ್ಲ ಸಾಮಾನ್ಯ. ಮೊನ್ನೆ ಭದ್ರಾ ಪ್ರಾಜೆಕ್ಟಿನ ಹತ್ತಿರ ನಾವು ಆ ಗೇಟ್ಗಳೆಲ್ಲ ರಿಪ್ಲೇಸ್ ಮಾಡಿದ್ವಿ. ಅದರ ಉದ್ಘಾಟನೆಗೆ ಚಂದ್ರಬಾಬು ನಾಯ್ಡು ಅವರು ಬಂದಿದ್ದರು, ತೆಲಂಗಾಣ ಮುಖ್ಯಮಂತ್ರಿಗಳು ಬಂದಿದ್ದರು, ಮತ್ತು ನಮ್ಮ ಮೂರು ಜನ ಸೇರಿಕೊಂಡು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ನದಿ ಜೋಡಣೆ ಇರ್ಬೋದು ಅಥವಾ ಬೇರೆ ನೀರಿನ ಹಂಚಿಕೆ ಇರ್ಬೋದು, ಅದನ್ನು ಪ್ರಸ್ತಾಪ ಮಾಡಿ ನಾವೇ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ರಿಸರ್ವಾಯರ್ ಕಟ್ಟಬೇಕು ಅನ್ನುವಾಗ 90% ಕೇಂದ್ರ ಕೊಡುತ್ತೆ, 10% ರಾಜ್ಯ ಕೊಡಬೇಕು ಅಂತೇಳಿ ಕೇಂದ್ರದ ನೀರಾವರಿ ಸಚಿವರು ಕೂಡ ಅದೇ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ನಾವು ಪಕ್ಕದ ರಾಜ್ಯಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಾಗಿದೆ. ಅದಕ್ಕೆ BJP-ಯವ್ರಿಗೆ ಏನು ತಕರಾರು? ಏನು ಜಗಳಾಡ್ಕೊಂಡೇ ಇರಬೇಕಾ ನಾವು? ಅವ್ರು ಹೇಳೋ ಪ್ರಕಾರ ರಾಜ್ಯಗಳೆಲ್ಲ ಜಗಳಾಡ್ಕೊಂಡೇ ಇರಬೇಕು, ಅವ್ರು ಯಾರು ಕೂಡ ಹೊಂದಾಣಿಕೆಯಲ್ಲಿ ಹೋಗಬಾರ್ದು ಅನ್ನೋದೇನಾದರೂ ಅವ್ರದ್ದು ಇದ್ದರೆ ಅದು ಅವರ ನೀತಿ, ಅದು ಭಾರತೀಯ ಜನತಾ ಪಾರ್ಟಿಯ ನೀತಿ ಇರಬೇಕು. ವಿಜಯ್ ಅವರು ರಾಜ್ಯಕ್ಕೆ ಬರ್ತಿರೋದನ್ನ ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರೆ. ಹಿಂದೂ ಒಕ್ಕೂಟದಲ್ಲಿ ಇರೋದ್ರಿಂದ ಇವರು ಮೇಕೆದಾಟು ಯೋಜನೆಗಾಗಿ ಈಗಾಗಲೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರು ಬಂದು ಇನ್ನೇನು ಹೇಳಿದ್ರೆ ಕರ್ನಾಟಕದ ಮುಂದೆ ಅವಮಾನ ಮಾಡುವಂಥದ್ದು ಯಾಕೆ ಬೇಕು ಅನ್ನೋದು ಬಿಜೆಪಿ ವಾದ. ಎರಡು ರಾಜ್ಯದ ಮುಖ್ಯಸ್ಥರು ಅನೇಕ ಸಮಸ್ಯೆಗಳು ಇರ್ತವೆ. ಅವುಗಳನ್ನು ಸೇರಿ ನಾವು ಬಗೆಹರಿಸ್ಕೊಳ್ತೀವಿ ಅಂತಂದರೆ ಅದು ಕೂಡ ಆಗಬಾರ್ದು ಅಂತಂದರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಲ್ಲ ಸಾಮಾನ್ಯ. ಮೊನ್ನೆ ಭದ್ರಾ ಪ್ರಾಜೆಕ್ಟಿನ ಹತ್ತಿರ ನಾವು ಆ ಗೇಟ್ಗಳೆಲ್ಲ ರಿಪ್ಲೇಸ್ ಮಾಡಿದ್ವಿ. ಅದರ ಉದ್ಘಾಟನೆಗೆ ಚಂದ್ರಬಾಬು ನಾಯ್ಡು ಅವರು ಬಂದಿದ್ದರು, ತೆಲಂಗಾಣ ಮುಖ್ಯಮಂತ್ರಿಗಳು ಬಂದಿದ್ದರು, ಮತ್ತು ನಮ್ಮ ಮೂರು ಜನ ಸೇರಿಕೊಂಡು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ನದಿ ಜೋಡಣೆ ಇರ್ಬೋದು ಅಥವಾ ಬೇರೆ ನೀರಿನ ಹಂಚಿಕೆ ಇರ್ಬೋದು, ಅದನ್ನು ಪ್ರಸ್ತಾಪ ಮಾಡಿ ನಾವೇ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿ ಮಾತಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ರಿಸರ್ವಾಯರ್ ಕಟ್ಟಬೇಕು ಅನ್ನುವಾಗ 90% ಕೇಂದ್ರ ಕೊಡುತ್ತೆ, 10% ರಾಜ್ಯ ಕೊಡಬೇಕು ಅಂತ ಹೇಳಿ ಕೇಂದ್ರದ ನೀರಾವರಿ ಸಚಿವರು ಕೂಡ ಅದೇ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ನಾವು ಪಕ್ಕದ ರಾಜ್ಯಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಾದ್ರೆ ಅದಕ್ಕೆ BJP-ಯವ್ರಿಗೆ ಏನು ತಕರಾರು? ಏನು ಜಗಳಾಡ್ಕೊಂಡೇ ಇರಬೇಕಾ ನಾವು? ಅವ್ರು ಹೇಳೋ ಪ್ರಕಾರ ರಾಜ್ಯಗಳೆಲ್ಲ ಜಗಳಾಡ್ಕೊಂಡೇ ಇರಬೇಕು, ಅವ್ರು ಯಾರು ಕೂಡ ಹೊಂದಾಣಿಕೆಯಲ್ಲಿ ಹೋಗಬಾರ್ದು ಅನ್ನೋದೇನಾದರೂ ಅವ್ರದ್ದು ಇದ್ದರೆ ಅದು ಅವರ ನೀತಿ, ಅದು ಭಾರತೀಯ